ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶಾಂತಿ ಮೀನಾಗೆ ಆಶೀರ್ವಾದ ಮಾಡಲ್ಲ ಅಂತ ಹೇಳ್ತಿರುವಾಗ ರಂಗನಾಥ್ ಅವರು, ನೋಡು ಶಾಂತಿ, ಮೀನಾ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಂತ್ಕೋತಿದ್ದಾಳೆ, ನೀನ್ ಸ್ವಲ್ಪ ಮನ್ಸ್ ಮಾಡಿ ಅವಳಿಗೆ ಆಶೀರ್ವಾದ ಮಾಡು ಅಂತಾರೆ. ಏನಕ್ಕೆ ನಾನು ಆಶೀರ್ವಾದ ಮಾಡ್ಬೇಕು ಅಂತ ಶಾಂತಿ ಕೇಳ್ತಾಳೆ. ನೋಡು ಶಾಂತಿ, ನಿನ್ಗೆ ಗೌರವ ಕೊಡ್ತಿರೋರ್ಗೆ ನೀನ್ ಗೌರವ ಕೊಡ್ಲಿಲ್ಲ ಅಂದ್ರೆ ನಿನ್ಗೆ ಮುಂದೆ ಗೌರವ ಕೊಡೋರೇ ಇರೋಲ್ಲ. ಮೊದ್ಲು ನೀನು ಮೀನಾಗೆ ಗೌರವ ಕೊಡೋದ್ ಕಲಿ ಅಂತ ಹೇಳ್ತಾರೆ. ನೀವ್ ಹೀಗೇನೆ ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಾನೆ ಇರಿ, ಮುಂದೆ ಇವಳು ಮನೇಲಿರೋರು ಯಾರಿಗೂ ಗೌರವನೇ ಕೊಡಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ ಸೂರ್ಯ, ಸಕ್ರೆ, ನಿಮ್ ಮೇಲೆ ಗೌರವ ಇರೋದಿಕ್ಕೇನೆ ನಿಮ್ಗೇನೆ ಮೊದ್ಲು ಕೊಡ್ಬೇಕು ಅಂತ ಕಾಯ್ತಿರೋದು. ಮೀನಾ ಮೊದ್ಲು ತಗೊಂಡೋಗ್ ಕೊಡು ಅಂತ ಸೂರ್ಯ ಹೇಳ್ತಾನೆ. ಮೀನಾ ಸೂರ್ಯ ಇಬ್ರು ಶಾಂತಿ ರಂಗನಾಥ್ ಅವ್ರ ಹತ್ರ ಆಶೀರ್ವಾದ ತಗೊಂಡು ಪಾಂಪ್ಲೆಕ್ಸ್ ನ ಕೊಡಕ್ ಹೋಗ್ತಾಳೆ. ಶಾಂತಿ ಕಡೆ ಕೈ ತೋರಿಸ್ತಾರೆ ರಂಗನಾಥ್ ಅವರು. ಮೀನಾ ಶಾಂತಿ ಕೇಳ್ಕೊಡ್ತಾಳೆ. ಖಂಡಿತ ಗೆಲ್ತಿಯಮ್ಮ ಮೀನಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಶಾಂತಿ ಪಾಂಪ್ಲೆಕ್ಸ್ ಇಸ್ಕೋದೇನೆ ಸುಮ್ನೆ ನಿಂತಿರೋವಾಗ ರವಿ, ಅಮ್ಮ ಅದಕ್ಕೆ ಕೊಡ್ತಿದಾರಲ್ಲ ತಗೊಳಮ್ಮ ಅಂತ ಹೇಳ್ತಾನೆ. ಮೀನಾ ಎಲ್ರಿಗೂ ಕೊಡಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮೀನಾ ರವಿ ಕೈ ಕೊಡ್ತಾಳೆ. ಅದಕ್ಕೆ ಸೂಪರ್, ಅದಕ್ಕೆ ಫೋಟೋ ತುಂಬಾನೇ ಚೆನ್ನಾಗಿದೆ ಅಂತಾನೆ ರವಿ. ಚೆನ್ನಾಗಿದೆ ಅಲ್ವೇನೋ ರವಿ, ಪೋಸ್ಟರ್ ಅಲ್ಲೂ ಕೂಡ ಇದನ್ನೇ ಹಾಕ್ಸಿದೀನಿ ಅಂತಾನೆ ಸೂರ್ಯ. ಮನೋಜ್ಗೂ ಕೂಡ ಒಂದು ಪಾಂಪ್ಲೆಕ್ಸ್ ಕೊಡ್ತಾಳೆ. ಮನೋಜ್ ಅದನ್ನ ನೋಡ್ಬಿಟ್ಟು, ಏನೋ ಇದು ಕನ್ನಡದಲ್ಲಿ ಇದೆ, ಇಂಗ್ಲಿಷ್ ಅಲ್ಲಿ ಇದ್ದಿದ್ರೆ ಓದೋಕೆ ಈಸಿ ಆಗ್ತಿತ್ತು ಅಂತಾನೆ. ಲೇ, ಎಲ್ಲರಿಗೂ ಅರ್ಥ ಆಗ್ಬೇಕಲ್ವೇನೋ, ಅದಕ್ಕೆ ತಾಯಿ ಭಾಷೆನಲ್ಲೇ ಪಾಂಪ್ಲೆಕ್ಸ್ ನ ಹೊಡ್ಸಿರೋದು, ಅದೇ ಕರೆಕ್ಟ್ ಅಂತಾನೆ ಸೂರ್ಯ. ಓಟೆ ನೀನು ಹಾಕ್ತೀಯಾ ಇಂಗ್ಲೀಷಲ್ಲಿ ಪಾಂಪ್ಲೆಕ್ಸ್ ಹೊಡ್ಸಿ ನೀನು ಒಬ್ಬನಿಗೆ ಕೊಡೋಕೆ? ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ್ವೋ, ಏನೋ ಲಂಡನಲ್ಲಿ ಓದ್ಕೊಂಡು ಬಂದಿರೋ ಥರ ಆಡ್ಬೇಡ ನೀನು ಹಾಗಂತ ಸೂರ್ಯ ಹೇಳ್ತಿರೋವಾಗ ರವಿ, ಅದಕ್ಕೆ ಇದರಲ್ಲಿರೋದೆಲ್ಲ ಸೂಪರ್ ಆಗಿದೆ ಹಾಗಂತ ಈ ಕಡೆ ರವಿ ಹೊಗಳ್ತಾ ಇದ್ರೆ ಶಾಂತಿ ಒಂದ್ ಕಡೆ ಆ ಪಾಂಪ್ಲೆಕ್ಸ್ ನೆಲನು ಮುದ್ದೆ ಕಟ್ಟಿ ಎಸಿತಾ ಇರ್ತಾಳೆ. ಅದನ್ನ ರಂಗನಾಥ್ ಅವರು ನೋಡ್ಬಿಟ್ಟು, ರವಿ ಆ ಪೇಪರ್ ಇರೋದನ್ನೆಲ್ಲಾನು ಓದೇಳು, ಇಲ್ಲಿ ಕೆಲವರಿಗೆ ಓದೋಕೆ ಕಷ್ಟ ಅಂತಾರೆ. ಆಗ ರವಿ ಆ ಪಾಂಪ್ಲೆಕ್ಸ್ ನಲ್ಲಿ ಇರೋದನ್ನೆಲ್ಲಾನು ಓದಕ್ ಶುರು ಮಾಡ್ತಾನೆ. ಅಲ್ಲಿರೋದನ್ನೆಲ್ಲ ಕೇಳಿ ರಂಗನಾಥ್ ಅವರು ಚಪ್ಪಾಳೆ ಹೊಡಿತಾರೆ. ಶಾಂತಿ ಮೂತಿ ತಿರುಗಿಸ್ತಾಳೆ. ಮತ್ತೆ ಸೂರ್ಯ ಇಸ್ಕೊಂಡು ಇನ್ನೊಂದ್ ಸ್ವಲ್ಪ ಓದ್ ಹೇಳ್ತಾನೆ. ಮತ್ತೆ ಇನ್ನೂ ಒಂದ್ ಸ್ವಲ್ಪನ ಮೀನಾ ಓದ್ ಹೇಳ್ತಾಳೆ. ರಂಗನಾಥ್ ಅವರು ಸೂಪರ್ ಅಂತ ಚಪ್ಪಾಳೆ ಹೊಡಿತಾರೆ. ನೋಡ್ದ್ಯಾ ಹೇಗ್ ಮೆರೆಸ್ತಿದ್ದಾರೆ ಅಂತ ಶಾಂತಿ ಮನೋಜಾಗಿ ಹೇಳ್ತಿರ್ತಾಳೆ. ಅದ್ರಲ್ಲಿರೋದೆಲ್ಲ ನಿನ್ ಮನ್ಸಿನ ತರನೇ ಇವೆ ಅಮ್ಮ, ನೀನ್ ಆ ಕೆಲ್ಸನ ತುಂಬಾ ವರ್ಷದಿಂದ ಮಾಡ್ತಾ ಇರೋದ್ರಿಂದ ವ್ಯಾಪಾರಿಗಳ ಕಷ್ಟ ನಷ್ಟ ಎಲ್ಲಾನು ನಿನಗೆ ಚೆನ್ನಾಗಿ ಗೊತ್ತಿದೆ, ಖಂಡಿತ ನೀನೇ ಗೆಲ್ತೀಯ ಅಂತ ರಂಗನಾಥ್ ಅವರು ಮತ್ತೆ ಹೇಳ್ತಾನೆ ಇರ್ತಾರೆ. ಲೇ ಸೂರ್ಯ, ಇದನ್ನೆಲ್ಲ ನೋಡ್ತಿದ್ರೆ ಅದಕ್ಕೆ ನಾವು ವಿಧಾನಸಭೆ ಎಲೆಕ್ಷನ್ಗೆ ನಿಲ್ಸ್ಬೋದಿತ್ತಲ್ಲ ಅಂತ ಕೇಳ್ತಾನೆ. ರವಿ ಹಾಗಂತಿರೋವಾಗ ಹೌದಲ್ವಾ ಅಂತ ಸೂರ್ಯ ಹೇಳ್ತಾನೆ. ಏನ್ ರವಿ ಇದೆಲ್ಲ ಅಂತ ಮೀನಾ ಕೇಳ್ತಾಳೆ. ಅಮ್ಮ ಇದೆಲ್ಲ ಆಗ್ಬರುತ್ತೇನಮ್ಮ, ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಮನೆಗೆ ಬೇಡದಿರೋ ಸಮಸ್ಯೆಗಳನ್ನೇ ತಂದು ಇಡ್ತಿದ್ದಾರೆ ಇವರೆಲ್ಲರೂ ಸೇರಿ ಅಂತಾನೆ ಮನೋಜ. ಲೇ, ನಿನ್ ಬುದ್ಧಿಗೆ ಬೇರೆ ಏನೋ ಯೋಚನೆ ಮಾಡೋಕ್ಕಾಗುತ್ತೆ, ಇದ್ರ ಬಗ್ಗೆ ನಿನ್ಗೇನೋ ಗೊತ್ತು, ಇದೆಲ್ಲ ಕಷ್ಟಪಟ್ಟು ದುಡಿಯೋರ್ ಕಷ್ಟ, ಓದ್ದೇ ಇರೋರ್ ಕಷ್ಟ, ಅವ್ರ ಮಕ್ಕಳನ್ನ ಸಾಕಿ ಬೆಳ್ಸಕ್ಕೆ ಎಷ್ಟು ಕಷ್ಟ ಪಡ್ತಾರೆ. ನಿನ್ನಂತವರೆಲ್ಲ AC ಕಾರ್ನಲ್ಲಿ AC ಆಫೀಸ್ನಲ್ಲಿ ಕೂತ್ಕೋತಾರೆ, ನಿಮ್ಗೆಲ್ಲ ಇಂಥ ಕಷ್ಟಗಳೆಲ್ಲ ಎಲ್ಲ ಗೊತ್ತಿರುತ್ತೆ ಅಂತಾನೆ. ಸಮಸ್ಯೆಗಳು ಬಂದೇ ಬರ್ತಾವೆ, ಆದ್ರೂ ಮೀನಾ ಎಲ್ಲಾರ್ಗು ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿದಾಳಲ್ಲ ಅಂತಾನೆ. ಇಂಥದ್ದೆಲ್ಲ ಮಾತಾಡೋಕ್ ಚೆನ್ನಾಗಿರುತ್ತೆ ಅಷ್ಟೇ, ಹತ್ರ ಹೋಗಿ ಕೇಳಿ ನೋಡಿ, ಒಂದ್ ಮಾತನ್ನು ನಡ್ಸ್ಕೊಡಲ್ಲ ಅಂತ ಹೇಳ್ತಾಳೆ. ನೋಡು ಶಾಂತಿ, ನಿನ್ಗೆ ಪಾಂಪ್ಲೆಕ್ಸ್ ಕೊಟ್ಲು ಆ ಮಗು, ನೀನ್ ಅದನ್ನ ಓದ್ಲೇ ಇಲ್ಲ, ನೀನ್ ಅದನ್ನ ಮುದುಡಿ ಮೂಲೆಗೆ ಬಿಸಾಕ್ತಿದೀಯಾ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಇದ್ರಲ್ಲಿ ತಲೆ ಎಲ್ಲ ಇಡಕ್ ಹೋಗ್ಬೇಡ, ಬಿಟ್ಬಿಡು. ಇದನ್ನ ಸೂರ್ಯ ಮೀನಾ ನೋಡ್ಕೋತಾರೆ. ಯಾರ್ಗೆ ಇದ್ರಲ್ಲೆಲ್ಲ ಆಸಕ್ತಿ ಇಲ್ವೋ ಅವರೆಲ್ಲ ತಲೆ ಇಡೋದೇ ಬೇಡ. ಲೇ ಮನೋಜ, ನಿನ್ಗೂ ಸೇರ್ಸೇನೆ ಕಣೋ ಹೇಳ್ತಿರೋದು ಅಂತಾರೆ. ನಾನ್ ಯಾಕಪ್ಪ ಇದ್ರಲ್ಲೆಲ್ಲ ತಲೆ ಇಡಕ್ ಹೋಗ್ಲಿ, ನನ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ ಹಾಗಂತ ಮನೋಜ ಹೇಳ್ತಿರೋವಾಗ ಶಾಂತಿ, ಹೀಗೆ ಪಾಂಪ್ಲೆಕ್ಸ್ಗೆ ಪೋಸ್ಟರ್ಗೆಲ್ಲ ದಂಡಕ್ಕೆ ಖರ್ಚು ಮಾಡ್ತಿದ್ದಾರೆ, ಹೇಗಿದ್ರು ಸೋತ್ ಬರ್ತಾಳೆ, ಇದೆಲ್ಲ ಬೇಕಿತ್ತ ಅನ್ಕೊಂಡು ಹೋಗ್ತಾಳೆ. ಆಗ ರಂಗನಾಥ್ ಅವರು, ಅವಳದಿದ್ದಿದ್ದೆ, ಅವಳು ಏನಾದ್ರೂ ಹೇಳ್ಕೊಳ್ಳಿ, ಒಂದ್ ಕೆಲಸ ಮಾಡ್ತಿದೀವಿ ಅಂದ್ರೆ ನಮ್ಮ ಮನ್ಸಿನಲ್ಲಿ ಯಾವಾಗ್ಲೂ ಒಳ್ಳೇದೇ ಅನ್ಕೋಬೇಕು. ನೀನ್ ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ತೀಯ ಮೀನಾ, ನಿನ್ಗೆ ಒಳ್ಳೇದೇ ಆಗುತ್ತೆ, ನೀನ್ ಗೆಲ್ತೀಯ ಹೋಗಮ್ಮ ಅಂತ ಹೇಳೋಗ್ತಾರೆ. ಮೀನಾ ಕೈ ಕೊಡು, ಅಪ್ಪ ಹೇಳೋದು ಕೇಳ್ದಿಯಲ್ವಾ, ಗೆಲುವು ನಮ್ದೇನೆ ಅಂತಾನೆ ಸೂರ್ಯ. ಈ ಕಡೆ ಮೀನಾ ಸೂರ್ಯ ಇಬ್ರು ಪಾಂಪ್ಲೆಕ್ಸ್ ಹಂಚೋಕೆ ಅಂತ ಬರ್ತಾರೆ. ವಿಶಾಲು ಕೂಡ ಅಲ್ಲಿಗೆ ಬರ್ತಾಳೆ. ಅವಳು ಬಾಕ್ಸ್ ನಲ್ಲಿ ಸೀರೆಗಳನ್ನ ತಗೊಂಡ್ ಬಂದು ಎಲ್ರಿಗೂ ಅಂತ ಇರ್ತಾಳೆ. ಬನ್ನಿ ತಗೊಳ್ಳಿ, ಎಲ್ರಿಗೂ ತಗೊಂಡ್ ಬಂದಿದ್ದೀನಿ, ಬನ್ನಿ ಎಲ್ರು ಬನ್ನಿ ಅಂತ ಹೇಳಿ ವಿಶಾಲು ಎಲ್ಲ ಹೆಂಗಸ್ರಿಗೂ ಸೀರೆ ಕೊಡ್ತಾಳೆ. ನೋಡು ಮೀನಾ, ಸೀರೆ ಬಂದಿದ ತಕ್ಷಣನೇ ನಾವು ಕೊಟ್ಟಿರೋ ಪೇಪರ್ನೆಲ್ಲ ಬಿಸಾಕ್ಬಿಟ್ರಲ್ಲ ಹಾಗಂತ ಸೂರ್ಯ ಹೇಳ್ತಿರೋವಾಗ ಮೀನಾ ಅದನ್ನ ಎತ್ಕೊಳಕ್ ಹೋಗ್ತಾಳೆ. ಬಿಡು ಮೀನಾ ಹಾಗಂತ ಸೂರ್ಯ ಹೇಳ್ತಾನೆ. ಈ ಕಡೆ ವಿಶಾಲು, ಈ ತರ ಯಾವಾಗ್ಲೂ ಅವಾಗವಾಗ ಎಲ್ರಿಗೂ ನಾನು ಒಳ್ಳೇದ್ ಮಾಡ್ತಾನೆ ಇರ್ತೀನಿ, ಆದ್ರೆ ಒಂದು ನಾನೇನಾದ್ರೂ ಅಧ್ಯಕ್ಷೆ ಆದ್ರೆ ಎಲ್ಲಾದ್ರಲ್ಲೂ ನಾನು ನಿಮ್ಗೆ ಒಳ್ಳೇದ್ ಮಾಡ್ತೀನಿ ಅಂತಾಳೆ. ಯಾರ್ ಗೆದ್ರೆ ಒಳ್ಳೇದಾಗುತ್ತೆ ಅಂತ ನೀವೇ ಯೋಚನೆ ಮಾಡ್ಬೇಕು ಹಾಗಂತ ವಿಶಾಲು ಹೇಳ್ತಿರೋವಾಗ ಎಲ್ರು ಚಪ್ಪಾಳೆ ತಟ್ಟಿ ನಮ್ ಓಟು ನಿಮ್ಗೇನೆ ಅಂತ ಹೇಳ್ತಾ ಇರ್ತಾರೆ. ಬಾ ಹೋಗೋಣ ಅಂತ ಸೂರ್ಯ ಮೀನಾನ ಕರ್ಕೊಂಡು ಹೋಗ್ತಿರೋವಾಗ ಮೀನಾ ಹಿಂದೆ ತಿರುಗಿ ನೋಡ್ತಾ ಇರ್ತಾಳೆ. ವಿಶಾಲು ಅವಳನ್ನ ನೋಡಿ ನಾನೇ ಗೆಲ್ಲೋದು ಅನ್ನೋ ತರ ಪೋಸ್ ಕೊಡ್ತಾ ಇರ್ತಾಳೆ. ಈ ಕಡೆ ರವಿ ಹೋಟೆಲ್ ನಲ್ಲಿ ಸೂರ್ಯ, ಮೀನಾ, ರವಿ, ಶ್ರುತಿ ಹಾಗೇನೆ ಶ್ವೇತಾ ಎಲ್ರು ಕೂತ್ಕೊಂಡು ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನೀವೇನು ಫೀಲ್ ಮಾಡ್ಕೋಬೇಡಿ ಮೀನಾ ಮರಿ, ಏನಾದ್ರೂ ಯೋಚನೆ ಮಾಡೋಣ ಅಂತ ಶ್ರುತಿ ಹೇಳ್ತಾಳೆ. ಹೌದದ್ಕೆ ನಾವು ಬೇರೆ ತರನೇ ಐಡಿಯಾ ಮಾಡೋಣ ಅಂತ ರವಿ ಹೇಳ್ತಾನೆ. ಮೀನಾ, ನೀವು ಎಲೆಕ್ಷನ್ಗೆ ಹೊಸದಾಗಿ ನಿಂತಿದ್ದೀರಾ, ಅವ್ರಿಗೆ ನಿಮ್ ಬಗ್ಗೆ ಎಲ್ಲ ಗೊತ್ತಿಲ್ಲ, ನೀನ್ ಬಂದ್ರೆ ಜನಗಳಿಗೆ ಏನ್ ಒಳ್ಳೇದ್ ಮಾಡ್ತೀಯಾ, ಏನೇನ್ ಕೆಲ್ಸಗಳು ಮಾಡ್ತೀಯ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ.
ಅದಕ್ಕೆ ಅವರೆಲ್ಲರೂ ಈ ತರ ಫ್ರೀಯಾಗಿ ಕೊಡೋ ಕಡೆ ಹೋಗ್ತಾರೆ. ಶ್ವೇತಾ ಹಾಗಂತಿರೋವಾಗ, ಹಾಗಲ್ಲ ಶ್ವೇತಾ, ನಾನು ಕೊಟ್ಟಿರೋ ಪಾಂಪ್ಲೆಕ್ಸ್ ಸಹ ಯಾರು ನೋಡ್ಲಿಲ್ಲ, ಅದನ್ನ ಓದ್ಲೂ ಇಲ್ಲ. ಸೀರೆ ಬಂದಿದ ತಕ್ಷಣ ಅದನ್ನೆಲ್ಲ ಬಿಸಾಕಿ ಆ ಕಡೆ ಹೊಟ್ಟೋದ್ರು ಅಂತಾಳೆ ಮೀನಾ. ಅದನ್ನ ನೋಡಿ ನನ್ಗೆ ತುಂಬಾನೇ ಕಷ್ಟ ಆಯ್ತು ಅಂತಾಳೆ. ಆಗ ಶ್ರುತಿ, ಮೀನಾ ಮರಿ, ನೀವು ಇದಕ್ಕೆಲ್ಲ ಫೀಲ್ ಮಾಡ್ಕೋಬಾರ್ದು. ನೀವು ಎಲೆಕ್ಷನ್ಗೆ ಅಂತ ನಿಂತಿರೋದು, ಈ ತರದೆಲ್ಲ ತುಂಬಾನೇ ನಡೀತಾನೆ ಇರುತ್ತೆ. ಇದನ್ನೆಲ್ಲ ನಾವು ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಇದಕ್ಕಿಂತ ನಾವು ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕು. ಅದನ್ನ ಮೊದಲು ಯೋಚನೆ ಮಾಡಿ ಅಂತಾಳೆ. ಆಗ ರವಿ, ಎಲೆಕ್ಷನ್ ಮುಗಿಯೋವರೆಗೂ ಹೂ ವ್ಯಾಪಾರಿಗಳು ಎಲ್ರಿಗೂ ನಮ್ ರೆಸ್ಟೋರೆಂಟ್ ನಲ್ಲೇ ಫ್ರೀಯಾಗಿ ಊಟ ಕೊಡೋಣ ಅಂತ ಹೇಳ್ತಾನೆ. ಏಯ್, ಅದೆಲ್ಲ ಏನು ಬೇಡವೋ, ಆಮೇಲೆ ಹೋಟೆಲ್ ಕಷ್ಟ ಆಗುತ್ತೆ. ನಾವು ಬೇರೆ ತರನೇ ಏನಾದ್ರೂ ಮಾಡ್ಬೇಕು ಕಣೋ, ಅದೆಲ್ಲ ಮಕ್ಳಿಗೆ ಒಳ್ಳೇದಾಗ್ಬೇಕು. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಏನಾದ್ರೂ ಫ್ರೀಯಾಗಿ ಕೊಟ್ರೆ ಆ ಕಡೆ ಎಲ್ಲ ಹೊರಟೋಗ್ಬಿಡ್ತಾರಲ್ವಾ ಅಂತ ಶ್ವೇತಾ ಹೇಳ್ತಾಳೆ. ನೋಡಮ್ಮ ತಂಗಿ, ಹಾಗೆಲ್ಲ ಏನೂ ಇಲ್ಲ. ನಿನ್ ತರ ಎಲ್ಲ ಇರೋರ್ಗೆ ಇಲ್ದೇ ಇರೋರ್ ಸಂಕಟ ಏನು ಅಂತ ಗೊತ್ತಾಗಲ್ಲ. ಅವ್ರ ಅಷ್ಟಕ್ಕೇನೆ ಎಷ್ಟು ಕಷ್ಟ ಪಡ್ತಿರ್ತಾರೆ ಗೊತ್ತಾ, ಅದನ್ನೇ ಅವರು ದೊಡ್ಡದಾಗಿ ತಗೊಂಡ್ಬಿಡ್ತಾರೆ. ಈಗ ಸಮಸ್ಯೆ ಇರೋದು ಫ್ರೀಯಾಗಿ ಕೊಡೋದಲ್ಲ, ಏನನ್ನ ಕೊಡ್ಬೇಕು ಅನ್ನೋದು. ಅವ್ರ ಜೀವನಕ್ಕೆ, ಜೀವನ ಮಾಡೋಕೆ ಏನಾದ್ರೂ ಒಳ್ಳೇದು ಅನ್ನೋದನ್ನ ಕೊಡ್ಬೇಕು ಅಂತಾನೆ. ಆಗ ಮೀನಾ, ನನ್ಗೊಂದು ಐಡಿಯಾ ಬಂತು ಅಂತಾಳೆ. ನನ್ಗೆ ಹೂ ಕಟ್ಟೋ ಅಕ್ಕಂದಿರಲ್ಲ ಅವಾಗವಾಗ ಹೇಳ್ತಾನೆ ಇರ್ತಾರೆ, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಿದಾವೆ, ಆದ್ರೆ ಅವ್ರಿಗೆ ಓದ್ಕೊಳ್ಳೋಕೆ ಕಷ್ಟ ಆಗ್ತಿದೆ, ಟ್ಯೂಷನ್ಗೆ ಸೇರಿಸಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಟ್ಯೂಷನ್ಗೆ ಸೇರಿಸುವಷ್ಟು ವರಮಾನ ನಮಗೆ ಬರ್ತಿಲ್ವಲ್ಲ ಅಂತ ಅನ್ಕೋತಿದ್ರು. ಹಾಗಂತ ಮೀನಾ ಹೇಳ್ತಿರೋವಾಗ ಶ್ವೇತಾ, ಸೂಪರ್ ಮೀನಾ ಅವರೇ, ನನಗೆ ಟ್ಯೂಷನ್ ಮಾಡೋಕ್ಕೆಲ್ಲ ಚೆನ್ನಾಗುತ್ತೋ, ಅವಾಗವಾಗ ಪಕ್ಕದ ಮನೆಯವ್ರಿಗೆಲ್ಲ ಹೇಳ್ಕೊಡ್ತಾ ಇರ್ತೀನಿ, ನಾನು ಆ ಕೆಲಸ ಮಾಡ್ತೀನಿ ಅಂತ ಶ್ವೇತಾ ಹೇಳ್ತಾಳೆ. ನಿಮ್ಮ ಹೂ ಕಟ್ಟೋರ ಅಸೋಸಿಯೇಷನ್ ಇದೆಯಲ್ಲ, ಅವ್ರ ಮಕ್ಕಳಿಗೆಲ್ಲ ನಾನು ವಾರಕ್ಕೆ 3 ದಿನ ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡ್ತೀನಿ ಅಂತಾಳೆ. ನಿಜವಾಗ್ಲೂ ಹೇಳ್ತಿದ್ದೀನಮ್ಮ ಅಂತ ಸೂರ್ಯ ಕೇಳ್ತಾನೆ. ಹೌದಣ್ಣ, PUC ಅವ್ರಿಗಿರೋ ಮಕ್ಕಳಿಗೆಲ್ಲ ನಾನು ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡ್ತೀನಿ. ನನಗೂ ಟ್ಯೂಷನ್ ಮಾಡೋಕ್ಕೆ ತುಂಬಾನೇ ಇಷ್ಟ, ಅದೆಲ್ಲ ನನ್ನ ಮನ್ಸಿಗೂ ಇಷ್ಟ ಆಗುತ್ತೆ, ಅವ್ರಿಗೂ ಹೇಳ್ಕೊಟ್ಟಾಗುತ್ತೆ. ಶ್ವೇತಾ ಹಾಗಂತಿರುವಾಗ, ಸೂಪರ್ ಅಮ್ಮ, ಮಕ್ಕಳಿಗೆಲ್ಲ ಫ್ರೀಯಾಗಿ ಟ್ಯೂಷನ್, ಒಳ್ಳೆ ಮ್ಯಾಟ್ರು ಬಿಡು, ಓದೋದ್ರ ಮುಂದೆ ಇನ್ಯಾವ್ದು ದೊಡ್ಡದಿರುತ್ತೆ ಬಿಡು ಅಂತಾನೆ. ಇದೆಲ್ಲ ಖಂಡಿತ ನಡೆಯುತ್ತೆ. ಹಾಗಂತ ಸೂರ್ಯ ಹೇಳ್ತಿರುವಾಗ, ಸೂಪರ್ ಐಡಿಯಾ ಶ್ವೇತಾ, ಲೈಫಲ್ಲಿ ಡೆವಲಪ್ ಆಗಬೇಕು ಅಂದ್ರೆ ಮುಖ್ಯವಾದದ್ದೇ ಎಜುಕೇಶನ್. ಅದನ್ನ ನಾವೇನಾದ್ರೂ ಕೊಟ್ರೆ ಅದಕ್ಕೆ ಈಗ ಖಂಡಿತ ಸಪೋರ್ಟ್ ಸಿಗುತ್ತೆ. ರವಿ ಹಾಗಂತಿರುವಾಗ ಮೀನಾ, ಶ್ವೇತಾ, ಇದರಿಂದ ನಿನ್ಗೆ ಶ್ರಮ ಆಗಲ್ವಾ ಅಂತ ಕೇಳ್ತಾಳೆ. ಇದ್ರಲ್ಲಿ ನನ್ಗೆಂತ ಶ್ರಮ ಇದೆ, ಇನ್ನೊಬ್ರಿಗೆ ಪಾಠ ಹೇಳ್ಕೊಡೋದ್ರಿಂದ ನಮ್ಮ ನಾಲೆಡ್ಜು ಇಂಪ್ರೂವ್ ಆಗುತ್ತೆ, ಇದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ ಅಂತಾಳೆ ಶ್ವೇತಾ. ಆಗ ಶ್ರುತಿ, ಮೀನಾ ಮರಿ, ನನ್ಗೊಂದು ಐಡಿಯಾ ಬಂತು. ನನ್ಗೆ ಗೊತ್ತಿರೋ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ರು ಇದ್ದಾರೆ, ಅವ್ರಿಗೆ ಹೇಳಿ 3 ತಿಂಗಳಿಗೆ ಒಂದ್ಸರಿ ಅಸೋಸಿಯೇಷನ್ ನಲ್ಲಿರೋರು ಎಲ್ಲಾರ್ಗು ಫ್ರೀಯಾಗಿ ಮೆಡಿಕಲ್ ಕ್ಯಾಂಪ್ ನಡೆಸಿದ್ರೆ ಹೇಗೆ ಅಂತಾಳೆ. ಅವಳು ಹಾಗಂತಿರೋವಾಗ, ಸೊಂಪಾಪುಡಿ, ಇದು ಒಳ್ಳೇದೇ. ವಿದ್ಯಾಭ್ಯಾಸ, ಆರೋಗ್ಯ, ಇದೆಲ್ಲ ಜೀವನದಲ್ಲಿ ತುಂಬಾನೇ ಮುಖ್ಯ. ಇವೆರಡು ಇದ್ರೆ ಮನುಷ್ಯ ಜೀವನದಲ್ಲಿ ಮುಂದುವರಿಯೋಕೆ ಸಹಾಯ ಆಗುತ್ತೆ. ಮೀನಾ, ಇದನ್ನೆಲ್ಲ ಎಲ್ರಿಗೂ ಹೇಳ್ಬೇಕು ನೀನು. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಹೌದು ರೀ, ಇದನ್ನೆಲ್ಲ ಪಾಂಪ್ಲೆಕ್ಸ್ ನಲ್ಲಿ ಪ್ರಿಂಟ್ ಹಾಕಿಸ್ಬೇಕು. ಹಾಗಂತ ಮೀನಾ ಹೇಳ್ತಾಳೆ. ಹೌದು ಮೀನಾ, ಹಾಗೆ ಮಾಡೋಣ. ಒಳ್ಳೇದ್ ಮಾಡೋರ್ಗೆ ಯಾವಾಗ್ಲೂ ಜಯ ಇದ್ದೇ ಇರುತ್ತೆ, ನಾವು ಖಂಡಿತ ಗೆಲ್ತೀವಿ ಅಂತಾನೆ ಸೂರ್ಯ. ಹಾಗೇನೆ ಮೀನಾ ಜನರೆಲ್ಲಾನು ಸೇರಿಸಿ ತಾನೇನ್ ಕೆಲಸ ಮಾಡ್ತೀನಿ ಗೆದ್ಮೇಲೆ ಅನ್ನೋದನ್ನೆಲ್ಲ ಹೇಳ್ತಾ ಇರ್ತಾಳೆ. ಎಲ್ರು ಚಪ್ಪಾಳೆ ಹೊಡಿತಾರೆ. ಆಗೊಬ್ರು, ಅರೆ ಇರಮ್ಮ, ಆ ಹುಡುಗಿ ಏನ್ ಹೇಳ್ಕೊಡ್ತಾಳೆ ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ಯಾಕಮ್ಮ ನೀವೆಲ್ಲರೂ ಚಪ್ಪಾಳೆ ಹೊಡಿತಿದ್ದೀರಾ ಅಂತ ಕೇಳ್ತಾರೆ. ಆಗಲ್ಲೊಬ್ರು ವ್ಯಾಪಾರ ಮಾಡೋ ಅಕ್ಕ, ಮೀನಾ ಬಗ್ಗೆ ನಮ್ಗೆಲ್ರಿಗೂ ಚೆನ್ನಾಗ್ ಗೊತ್ತು, ಅವಳು ಒಳ್ಳೇದ್ನೇ ಮಾಡ್ತಾಳೆ, ಅವಳು ಅಧಿಕಾರದಲ್ಲಿ ಇಲ್ಲದೆ ಇರೋವಾಗ್ಲೇ ಯಾರಿಗಾದ್ರೂ ಕಷ್ಟ ಅಂದ್ರೆ ಓಡ್ ಬಂದು ಸಹಾಯ ಮಾಡ್ತಾಳೆ. ಅವ್ರು ಹಾಗಂತಿರೋವಾಗ, ಅದೆಲ್ಲ ಸರಿನಮ್ಮ, ನಮ್ಗೆಲ್ಲ ವಿಶಾಲು ಅಕ್ಕ ತುಂಬಾ ವರ್ಷಗಳಿಂದ ಗೊತ್ತು, ಇವರು ಹೊಸದಾಗಿ ಬಂದು ನಿಂತಿದ್ದಾರೆ, ನಮ್ಗೆಲ್ರಿಗೂ ಇವ್ರು ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ವಲ್ಲ ಅಂತ ಕೇಳ್ತಾರೆ. ಇವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಮೊದ್ಲು ಹೇಳಿ, ಅದಾದ್ಮೇಲೆ ನೋಡೋಣ ಅಂತ ಹೇಳ್ತಾರೆ. ಆಗ ಶ್ರುತಿ, ಅದು ಕರೆಕ್ಟೇನೆ, ಒಂದ್ ಎಲೆಕ್ಷನ್ ನಿಂತ್ಕೋತಾರೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋರು, ಎದುರಾಳಿಗಳು ಎಲ್ಲರೂ ಇರ್ತಾರೆ. ಅದು ಅಲ್ಲದೆ ಅವರು ಸುಮ್ಮನೆ ಬಂದ್ರು ನನಗೆ ವೋಟ್ ಮಾಡಿ ಅಂತ ಹೇಳಿದ್ರೆ ಯಾರು ವೋಟ್ ಮಾಡಲ್ಲ. ಅವ್ರು ಯಾರು, ಏನ್ ಮಾಡ್ತಾರೆ, ಏನ್ ಸಹಾಯ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿನೇ ಎಲ್ರು ವೋಟ್ ಹಾಕೋದು. ಅದೇ ತರ ಮೀನಾ ಅವ್ರು ಹೇಳೋದನ್ನ ಕೇಳಿ ಚೆನ್ನಾಗಿ ಯೋಚನೆ ಮಾಡಿ ಅವ್ರಿಗೆ ವೋಟ್ ಹಾಕಿದ್ರೆ ಒಳ್ಳೇದಾ ಬೇಡ್ವಾ ಅಂತ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಅಂತಾಳೆ. ಮೀನಾ, ನೀವ್ ಗೆದ್ರೆ ಏನ್ ಮಾಡ್ತೀರಾ ಅನ್ನೋದನ್ನ ಇವ್ರಿಗೆಲ್ಲರಿಗೂ ತಿಳಿಸಿ ಹೇಳಿ ಅಂತಾಳೆ ಶ್ರುತಿ. ಆಗ ಮೀನಾ ಎಲ್ರಿಗೂ ನಮಸ್ಕಾರ ಅಂತ ತನ್ನ ಮಾತನ್ನ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಒಬ್ರು, ಏನಮ್ಮ ನಿನ್ ಮಾಡಕ್ ಬೇರೆ ಕೆಲಸ ಇಲ್ವಾ ಅಂತ ಹೇಳ್ತಾರೆ. ಆಗ ಅಲ್ಲೇ ಇದ್ದಂತ ಇನ್ನೊಬ್ರು, ನಮ್ಗೆ ಹೂ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತಿದ್ಯಾ ಅಂತ ಕೇಳ್ತಾರೆ. ಇಲ್ಲ, ಎಂತ ಸೀಸನ್ ಅಲ್ಲಿ ಹೂಗೆಲ್ಲ ಎಷ್ಟು ದುಡ್ಡು ತಗೋತಾರೆ ಅಂತ ಹೇಳಕ್ ಬಂದಿದ್ಯಾ. ಹಾಗಂತ ಹಿಂದೆ ನಿಂತಿರೋ ಗಂಡಸರೆಲ್ಲ ಮಾತಾಡ್ತಿರುವಾಗ, ನೀವ್ ಹೇಳ್ತಿರೋದ್ರ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ, ಅದ್ರ ಅವಶ್ಯಕತೆ ಯಾವಾಗ ಬರುತ್ತೋ ಆಗ ಖಂಡಿತ ನಾನು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಏನ್ ಹೇಳ್ಕೊಡ್ತೀರಾ ಅಂತ ಹಿಂದೆ ನಿಂತಿರೋ ಗಂಡಸರು ಕೇಳ್ತಾರೆ. ಆಗ ಅಲ್ಲೇ ಇದ್ದಂತ ಹೂವಿನಾಕ್ರ, ಅವಳನ್ನ ಮೊದಲು ಮಾತಾಡಕ್ ಬಿಡಿ, ಯಾಕೆ ಪದೇ ಪದೇ ಮಧ್ಯೆ ಮಾತಾಡ್ತಾನೆ ಇದ್ದೀರಾ. ಅವ್ರು ಹಾಗಂತಿರುವಾಗ, ಏನಮ್ಮ ಮೀನಾ, ಏನಕ್ಕೆ ನಿನಗೆ ಬೇಕಿತ್ತು ಈ ಬೇಡದೇ ಇರೋ ಕೆಲಸ ಎಲ್ಲ. ವಿಶಾಲಮ್ಮನೆ ಇದರಲ್ಲಿ ತುಂಬಾ ವರ್ಷದಿಂದ ಗೆಲ್ತಾ ಬಂದಿದ್ದಾರೆ, ಅವ್ರ ಹತ್ರ ತುಂಬಾನೇ ದುಡ್ಡು ಕಾಸು ಎಲ್ಲ ಇದೆ, ಅವ್ರು ನಿಂತ್ಕೊಂಡ್ರೇನೋ ಸರಿ, ನಿನಗೇನಮ್ಮ ಬಂತು, ಏನೋ 4 ಮಾರು ಹೂ ಕಟ್ಟಿದ್ವಾ ಅದನ್ನ ಮಾರದ್ವಾ ಅನ್ಕೊಂಡು ಸುಮ್ನಿರ್ಬಾರ್ದಾ. ಈಗೆಲ್ಲ ಮಾಡ್ತಿದೀಯಲ್ಲಮ್ಮ, ಸುಮ್ನೆ ಇದ್ರಲ್ಲಿ ಗೊಂದಲ ಮಾಡ್ಕೊಳ್ಳೋದನ್ನ ಬಿಟ್ಟು
ಹೋಗಿ ಕೆಲಸ ನೋಡಮ್ಮ, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಂತಾರೆ. ಆಗ ಮೀನಾ, ನೀವು ಹೇಳ್ತಿರೋದೆಲ್ಲ ನನ್ಗೆ ಅರ್ಥ ಆಗ್ತಿದೆ ಅಣ್ಣ. ಅದಕ್ಕೂ ಮುಂಚೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನಾನು ಹೇಳೋದನ್ನ ಕೇಳಿ ನಿಮಗೆ ನಂಬಿಕೆ ಬಂದರೆ ನನಗೆ ಓಟ್ ಹಾಕಿ. ನಾನು ಈ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೂ ಮುಂಚೆ ನನ್ನಿಂದ ಏನು ಒಳ್ಳೇದಾಗ್ಬೋದು ಅನ್ನೋದನ್ನ ಯೋಚನೆ ಮಾಡೇ ಈ ಎಲೆಕ್ಷನ್ಗೆ ನಿಂತಿರೋದು. ನನ್ನ ಹತ್ರ ಸ್ವಲ್ಪ ಒಳ್ಳೆ ಯೋಜನೆಗಳೆಲ್ಲ ಇವೆ. ಬೇರೆಯವ್ರ ಥರ ದುಡ್ಡು ಕೊಡೋದು, ಸೀರೆ ಕೊಡೋದು, ಬಡ್ಡಿಗೆ ದುಡ್ಡು ಕೊಡೋದು, ಈ ಥರ ಎಲ್ಲ ನಾನು ಮಾಡಲ್ಲ. ನಾನು ಮಾಡೋದೆಲ್ಲ ಮುಂದಿನ ಜೀವನಕ್ಕೆ ನಿಮ್ಗೆಲ್ರಿಗೂ ಒಳ್ಳೇದಾಗಬೇಕು, ನಿಮ್ಮ ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ಆ ಥರದ ಯೋಜನೆಗಳೇ ನನ್ನ ಹತ್ರ ಇರೋದು ಅಂತ ಮೀನಾ ಹೇಳ್ತಿರೋವಾಗ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಸೂಪರ್ ಮೀನಾ ಅಂತ ಹೇಳ್ತಾರೆ. ಮುಂದೆ ಹೇಳು ಮೀನಾ ಅಂತ ಹೇಳ್ತಾ ಇರ್ತಾರೆ. ನಾನು ಹೂ ಕಟ್ಟಿ ಹೂ ವ್ಯಾಪಾರ ಮಾಡೋರ ಮಕ್ಳಿಗೆಲ್ಲ ಟ್ಯೂಷನ್ ಹೇಳ್ಕೊಡೋಕ್ಕೆ ಏರ್ಪಾಡು ಮಾಡಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ಆಗಲ್ಲೊಬ್ರು ಗಂಡಸರು ಸ್ಕೂಲು ಕಳಿಸ್ತಿರೋದೇ ದೊಡ್ಡ ವಿಷಯ, ಅದಕ್ಕೇನೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಇನ್ನು ಟ್ಯೂಷನ್ಗೆ ಅಂತ ಹೇಳಕ್ ಬರ್ತಾರೆ. ಆಗ ಅಲ್ಲಿರೋ ಹೆಂಗಸರು, ನಿನ್ಗೇನಯ್ಯ ಗೊತ್ತು, ನಮ್ಮ ಮಕ್ಕಳು ಮರಿ ಎಲ್ಲರೂ ಚೆನ್ನಾಗಿ ಓದಿದ್ರೆ ಸಾಕು ಅಂತ ನಾವು ಅನ್ಕೋತೀವಿ, ಓದಿದ್ರೆ ಮುಂದೆ ಅವ್ರ ಜೀವನ ಚೆನ್ನಾಗಿರೋದಿಲ್ವಾ ಅಂತ ಕೇಳ್ತಾರೆ. ನೀನ್ ಹೇಳು ಮೀನಾ ಅಂತ ಹೇಳ್ತಾರೆ. ನಾನು ನಿಮ್ಮ ಮಕ್ಕಳು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು. ಇದರಲ್ಲಿ ಮುಖ್ಯವಾದದ್ದು ಏನಂದ್ರೆ ಈ ಟ್ಯೂಷನ್ಗೆ ನೀವ್ಯಾರು ದುಡ್ಡು ಕಟ್ಟಬೇಕಾಗಿಲ್ಲ ಅಂತಾಳೆ. ಏನಂದ್ರೆ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ವಾ ಹಾಗಂತ ಒಬ್ರು ಹೇಳ್ತಿರೋವಾಗ ಇನ್ನೊಬ್ರು, ಅದೇ ಗಮ್ಮ ದುಡ್ಡು ಕಟ್ಟದೆ ಟ್ಯೂಷನ್ ಹೇಳ್ಕೊಡ್ತೀರಾ ಅಂತ ಕೇಳ್ತಾರೆ. ಹೇಳ್ಕೊಡೋರ್ಗೆ ದುಡ್ಡು ಕೊಡ್ಲೇಬೇಕಲ್ವಾ, ಅವ್ರು ಬಂದು ನಿಮ್ಮ ಹತ್ರ ದುಡ್ಡು ಕೇಳಲ್ವಾ ಅಂತ ಕೇಳ್ತಾರೆ. ಅವರು ದುಡ್ಡೇನು ಕೇಳಲ್ಲ. ಶ್ವೇತಾ ಇಲ್ಲಿ ಬಾಯಿಲಿ ಅಂತ ಮೀನಾ ಕರೀತಾಳೆ. ಇವಳೆಷ್ಟು ಶ್ವೇತಾ ನಮ್ಮ ಮನೆಯವ್ರ ತಂಗಿ, ನನ್ಗೂನು ತಂಗಿ ತರನೇ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಈಗ ಇವಳೇನೆ ನಮ್ಮ ಸಂಘದ ಮಕ್ಕಳಿಗೆಲ್ಲ ಟ್ಯೂಷನ್ ಹೇಳ್ಕೊಡ್ತಾಳೆ ಅಂತಾಳೆ. ಇದೆಲ್ಲ ನಂಬ್ಕೊಳ್ಳೋ ತರನ ಇದೆ ಅಂತ ಒಬ್ಬ ಜೆಂಟ್ಸ್ ಕೇಳ್ತಾರೆ. ಯೋ, ಓದೋದ್ರ ಬಗ್ಗೆ ನಿನ್ಗೇನಯ್ಯ ಗೊತ್ತು? ಮೀನಾ ಎಷ್ಟೊಂದು ಕರೆಕ್ಟಾಗಿ ಮಾತಾಡ್ತಿದ್ದಾಳೆ. ಅವಳು ಹೇಳ್ತಿರೋದೇ ಕರೆಕ್ಟಯ್ಯ, ಅದೇ ಬೇಕಿರೋದು ನಮಗೆ. ಅಮ್ಮ ನೀನು ಹೇಳ್ದಾಗೆ ಮಾಡಮ್ಮ, ನಾವೆಲ್ಲರೂ ನಿನಗೆ ಓಟ್ ಹಾಕ್ತೀವಿ. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡ್ರೆ ಮುಂದೆ ಅವ್ರ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಹಾಗಂತ ಅವ್ರು ಹೇಳ್ತಿರೋವಾಗ ಖಂಡಿತ ಹಾಗೆ ಮಾಡ್ತೀನಕ್ಕ. ವಿದ್ಯೆ ಎಷ್ಟು ಮುಖ್ಯ ಅಂದ್ರೆ ಓದ್ದೇ ಇರೋ ನನಗೆ ಚೆನ್ನಾಗಿ ಗೊತ್ತು. ಒಬ್ರು ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಓದ್ಕೊಂಡಿದ್ರೆ ಮುಂದಿನ ಪೀಳಿಗೆಲಿರೋರೆಲ್ಲ ತುಂಬಾನೇ ಚೆನ್ನಾಗಿರ್ತಾರೆ. ಅದಕ್ಕೆ ನಾನು ಇದನ್ನ ಏರ್ಪಾಡು ಮಾಡಿರೋದು ಅಂತಾಳೆ. ಸೂಪರ್ ಮೀನಾ ಅಂತ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಸರಿಯಾಗಿ ಹೇಳ್ದೆ ಮೀನಾ, ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ ಬಂದ್ಮೇಲೆ ಅವ್ರಿಗೆಲ್ಲ ಪಾಠ ಹೇಳ್ಕೊಡೋದೇ ನನಗೆ ಗೊತ್ತಿಲ್ಲ. ಈಗ ನೀನ್ ಹೇಳ್ದಿಯಲ್ಲ, ನನಗೆ ತುಂಬಾನೇ ಸಂತೋಷ ಆಯ್ತು. ಅವ್ರ ಹಾಗಂತಿರೋವಾಗ ಶ್ವೇತಾ, ನಿಮ್ಮ ಪ್ರತಿನಿಧಿ ಮೀನಾ ಈ ತರನೇ ಮುಂದೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂದ್ರೆ ನೀವು ಅವಳಿಗೆ ಓಟ್ ಹಾಕ್ಬೇಕು. ನೀವು ಅವ್ರನ್ನ ಗೆಲ್ಸಿದ್ರೆ ಮುಂದೆನೂ ನಾನು ವಾರಕ್ಕೆ 3 ದಿನ ನಿಮ್ಮ ಮಕ್ಕಳಿಗೆಲ್ಲ ಟ್ಯೂಷನ್ ಹೇಳ್ಕೊಡ್ತೀನಿ ಅಂತಾಳೆ ಶ್ವೇತಾ. ಈಗ ನಿಮ್ಮ ಮಕ್ಕಳು ಮಾರ್ಕ್ಸ್ ತೆಗಿಯೋದಕ್ಕಿಂತ ಜಾಸ್ತಿ ಮಾರ್ಕ್ಸ್ನೇ ತೆಗಿತಾರೆ ಅವಾಗ ಅಂತಾಳೆ. ಆಗ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಆಗ ಶ್ರುತಿ, ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯನೋ ನಿಮ್ಮೆಲ್ರಿಗೂ ಆರೋಗ್ಯನೂ ಅಷ್ಟೇ ಮುಖ್ಯ. ನಿಮ್ಗೆಲ್ರಿಗೂ ಅವಾಗವಾಗ ಆರೋಗ್ಯ ಕೆಡ್ತಾನೆ ಇರುತ್ತೆ. ಅದರಿಂದ 3 ತಿಂಗಳಿಗೊಂದ್ಸರಿ ನಿಮ್ಮೆಲ್ರಿಗೂ ಹೆಲ್ತ್ ಚೆಕಪ್ ಇರುತ್ತೆ. ಆ ಕ್ಯಾಂಪ್ನ ನಾನು ಏರ್ಪಾಡು ಮಾಡ್ತೀನಿ. ಅದು ಮೀನಾ ಅವ್ರಿಗೋಸ್ಕರ ನಾನು ಅರೇಂಜ್ ಮಾಡ್ತಿದ್ದೀನಿ. ಅದೆಲ್ಲ ನನ್ನ ಜವಾಬ್ದಾರಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ವಿದ್ಯೆ ಆರೋಗ್ಯದ ಮುಂದೆ ಮತ್ತೆ ಇನ್ನೇನಮ್ಮ ಬೇಕು ಅಂತ ಕೇಳ್ತಾರೆ. ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ಯಾ, ಖಂಡಿತ ನಮ್ಮ ಓಟು ನಿನ್ಗೇನೆ ಅಂತ ಹೇಳ್ತಾರೆ. ಮೀನಾ ಎಲ್ರಿಗೂ ಕಾಂಪ್ಲೆಕ್ಸ್ ಹಂಚ್ತಾಳೆ. ಮೀನಾ, ಖಂಡಿತ ನೀವು ವಿನ್ ಆಗ್ತೀರಾ, ಆ ನಂಬಿಕೆ ನನಗೆ ಬಂದ್ಬಿಡ್ತು ನೋಡಿ ಇವಾಗ ಅಂತ ಶ್ರುತಿ ಹೇಳ್ತಾಳೆ. ಅಲ್ಲಿ ನಡೀತಿರೋದೆಲ್ಲಾನು ವಿಶಾಲಮ್ಮನ ಕಡೆಯವರು ವಿಶಾಲಿಗೆ ಬಂದು ಹೇಳ್ತಾರೆ. ನೀವು ಹೇಳ್ತಿರೋದು ಕೇಳಿದ್ರೆ ನನಗೆ ನಗು ಬರ್ತಿದೆ. ಮಕ್ಳಿಗೆಲ್ಲ ಟ್ಯೂಷನ್ ಹೇಳ್ಕೊಟ್ಬಿಟ್ರೆ ಓಟ್ ಕೊಟ್ಬಿಡ್ತಾರಾ? ಸ್ಕೂಲಿಗೆ ಸೇರ್ಸೋಕೆನೆ ನಾನು ದುಡ್ಡು ಕೊಡಬೇಕು, ಇನ್ನು ಟ್ಯೂಷನ್ ಹೇಳ್ಕೊಟ್ಬಿಟ್ರೆ ಓಟ್ ಹಾಕ್ಬಿಡ್ತಾರಾ ಇವಳಿಗೆ? ಅವಳು ಹಾಗಂತಿರೋವಾಗ ಅದು ಮಾತ್ರ ಅಲ್ಲಮ್ಮ, ಆ ರವಿ ಹೆಂಡತಿ ಇದ್ದಾಳಲ್ಲ ಶ್ರುತಿ, ಹೂ ವ್ಯಾಪಾರ ಮಾಡೋರ್ಗೆಲ್ಲ ಫ್ರೀ ಹೆಲ್ತ್ ಚೆಕಪ್ ಮೇಲೆ ಇಟ್ಟಿದ್ದಾರೆ. ಅದನ್ನೆಲ್ಲ ಏರ್ಪಾಡು ಮಾಡಿ ಅವ್ರಿಗೆಲ್ಲ ಇನ್ಸೂರೆನ್ಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರಾಗಂತಿರೋವಾಗ ಇನ್ನೊಬ್ರು, ಆದ್ರೆ ಒಂದು ಅಕ್ಕ, ಆ ಮೀನಾಗೆ ಅವ್ರ ಕುಟುಂಬದಲ್ಲಿರೋರು ಎಲ್ರೂ ಸಪೋರ್ಟು ಇದೆ. ಅದು ಮಾತ್ರ ಅಲ್ಲಮ್ಮ, ಓದ್ ಕಡೆನೆಲ್ಲ ಆ ಮೀನಾ ಚೆನ್ನಾಗೆ ಮಾತಾಡ್ತಾಳೆ, ಅವಳಿಗೆ ಸಪೋರ್ಟ್ ಜಾಸ್ತಿ ಆಗ್ತಾನೆ ಇದೆ. ಅವ್ರು ಹಾಗಂತಿರೋವಾಗ ವಿಶಾಲು ಎಂತ ತನ್ನ ಕಡೆಯವ್ರನ್ನ ಕರೀತಾಳೆ. ಅವನು ದುಡ್ಡು ತಂದು ಕೊಡ್ತಾನೆ. ಅವಳು ಏನೇ ಮಾತಾಡ್ಲಿ, ಎಷ್ಟೇ ಮಾತಾಡ್ಲಿ, ಏನೇ ಮಾಡ್ಲಿ, ಇದ್ರ ಮುಂದೆ ಅವಳು ಗೆಲ್ಲಕ್ಕಾಗಲ್ಲ ಅಂತ ದುಡ್ಡು ತೋರಿಸಿ ದುಡ್ಡನ್ನ ಅವ್ರಗಳ ಕೈ ಕೊಡ್ತಾಳೆ. ಇದ್ರಲ್ಲಿ ಅವಳಿಗಿಂತ ನನ್ನ ಕಡೆ ಪ್ರಚಾರನೇ ಜಾಸ್ತಿ ಇರಬೇಕು. ಪೋಸ್ಟರ್ನೆಲ್ಲಾನು ದುಡ್ಡಾಗ ಹಾಕಿ ಪಾಂಪ್ಲೆಕ್ಸ್ನೆಲ್ಲಾನು ಎಲ್ರಿಗೂ ಹಂಚಿ. ಅವಳು ಹಾಗಂತಿರುವಾಗ ಸರಿನಕ್ಕ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಇಲ್ಲಿ ನೋಡಿ, ನಾನು ಗೆಲ್ಲೋದು ಮುಖ್ಯ ಅಲ್ಲ, ಆ ಮೀನಾಗೆ ಯಾರು ಓಟೆ ಮಾಡಬಾರ್ದು, ಆ ರೀತಿ ನೀವೆಲ್ಲೂ ಮಾಡ್ಬೇಕು ಅಂತ ಹೇಳ್ತಾಳೆ. ನೀವ್ ಹೇಳ್ದಾಗೆ ಮಾಡ್ತೀವಕ್ಕ ಅಂತ ಅಲ್ಲಿರೋರು ಹೇಳ್ತಾ ಇರ್ತಾರೆ. ನಾನ್ ಗೆಲ್ಲೋದು ದೊಡ್ಡದಲ್ಲ, ಈ ದುಡ್ಡನ್ನ ಉಪಯೋಗಿಸಿ ನಾನು ಗೆಲ್ಲೋದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಿಬಿಡಿ. ನಿಮ್ಗೆ ಇನ್ನು ಎಷ್ಟು ದುಡ್ಡು ಬೇಕಾಗುತ್ತೆ ಹೇಳಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ, ಎಷ್ಟು ಬೇಕಾದರೂ ಕೊಡ್ತೀನಿ ಅಂತ ವಿಶಾಲು ಹೇಳ್ತಾಳೆ. ಸರಿನಕ್ಕ, ನಾವಿನ್ನು ಹೋಗಿ ಬರ್ತೀವಿ ಅಂತ ವಿಶಾಲು ಕಡೆಯವರೆಲ್ಲ ಹೋಗ್ತಾರೆ. ಅವ್ರು ಹೋದ್ಮೇಲೆ ವಿಶಾಲಾಕ್ಷಿ ಕಡೆಯವನು ಬಂದು, ಅಕ್ಕ ನಾವು ಗೆಲ್ತೀವಿ ಅಂತ ಅನ್ನಿಸ್ತಾನೆ ಇಲ್ಲ ಅಂತಾನೆ. ಆಗ ವಿಶಾಲು ಅವ್ನ ಕಪಾಳಿಗೆ ಹೊಡಿತಾಳೆ. ಯಾಕಕ್ಕ ಹೊಡಿತಿದ್ಯಾ ಅಂತ ಕೇಳ್ತಾನೆ. ನಾನೇ ಬೇಜಾರಲ್ಲಿ ಇದ್ದೀನಿ, ಅದ್ರಲ್ಲಿ ನೀನ್ ಬೇರೆ ಅಪ್ಶಾಕ್ನ ನೋಡಿತಿದೀಯಲ್ಲೋ ಅಂತ ಹೇಳ್ತಾಳೆ. ಆಗಲ್ಲ ಅಕ್ಕ, ಮೀನನ್ನ ತುಂಬಾ ಜನ ನಂಬ್ತಿದ್ದಾರೆ. ಹೂ ಮಾರೋ ಕುಟುಂಬದವ್ರಿಗೆಲ್ಲ ಏನೋ ದೊಡ್ಡದಾಗಿ ಒಳ್ಳೇದ್ ಮಾಡ್ತೀನಿ ಅಂತ ನಂಬಿಸ್ತಿದ್ದಾಳಕ್ಕ. ಇದನ್ನೆಲ್ಲ ನನ್ನ ಹೆಂಡ್ತಿನೂ ಕೂಡ ನಂಬಿದಾಳಕ್ಕ. ನನ್ನ ಹೆಂಡ್ತಿ ನಮ್ಮ ಮಗುನ ಅವ್ರ ಟ್ಯೂಷನ್ಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಂತ ವ್ಯಕ್ತಿ ಹೇಳ್ತಿರೋವಾಗ ಹೇಳ್ಬೇಕು ಅಂದ್ರೆ ನನ್ಗೇನೆ ನಮ್ಮ ಮನೆಯಲ್ಲಿ ಯಾರ ಸಪೋರ್ಟು ಇಲ್ಲ, ಆ ಮೀನಾಗೆ ಸಪೋರ್ಟ್ ಜಾಸ್ತಿ ಆಗ್ತಾನೆ ಇದೆ. ಇಲ್ಲಿ ಕೇಳು,
ಅವಳು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೇಬಾರ್ದು, ಆ ರೀತಿ ಮಾಡ್ಬೇಕು ಅಂತಾಳೆ. ಏನ್ ಮಾಡ್ಬೇಕು ಅಂತಿದೀಯಕ್ಕ ಅಂತ ಅವಳ ಕಡೆ ರೌಡಿ ಕೇಳ್ತಾನೆ. ನಮ್ಮ ಹುಡುಗರಿಗೆಲ್ಲ ರೆಡಿ ಆಗೋ ಕೇಳು, ಮಿಕ್ಕಿದ ವಿಷಯನ ನಾನು ಆಮೇಲೆ ಹೇಳ್ತೀನಿ ಅಂತಾಳೆ ವಿಶಾಲು. ಸರಿನಕ್ಕ ಅಂತೇಳಿ ಅವಳ ಕಡೆ ರೌಡಿ ಫೋನ್ ಮಾಡಕ್ ಹೋಗ್ತಾನೆ. ಈ ಕಡೆ ಮೀನಾ ಎಲೆಕ್ಷನ್ ಬೇಕಾಗಿರೋ ಕೆಲಸಗಳನ್ನ ಮಾಡ್ತಿರೋವಾಗ ಶಾಂತಿ, ಏನೇ ಮಾಡ್ತಿದ್ಯಾ ಹಾಗಂತ ಕೇಳ್ತಿರೋವಾಗ ಎಲೆಕ್ಷನ್ ಕೆಲಸ ಮಾಡ್ತಿದ್ದೆ ಅತ್ತೆ ಅಂತ ಹೇಳ್ತಾಳೆ. ಎಲೆಕ್ಷನ್ ಕೆಲಸಗಳನ್ನೆಲ್ಲ ಈ ಮನೇಲಿ ಮಾಡಬಾರ್ದು ಅಂತ ಹೇಳಿಲ್ವೇನೆ ನಿನ್ಗೆ? ನನಗೆ ಗೊತ್ತು, ನೀನ್ ಈ ಮನೆ ಕೆಲಸನೆಲ್ಲಾನು ಮಾಡ್ಬೇಕಾಗುತ್ತೆ ಅಂತಾನೆ ಈ ರೀತಿ ಮಾಡ್ತಿರೋದು. ಅದಕ್ಕೆ ನೀನ್ ಅಡ್ಗೆನೆ ಮಾಡಿಲ್ಲ ಅಲ್ಲ ಅಂತ ಕೇಳ್ತಾಳೆ. ಆಗ ಸೂರ್ಯ ಬಂದು ಅವಳು ಅಡ್ಗೆನ ಯಾವಾಗ್ಲೂ ಮಾಡಾಯ್ತು, ಮನೆ ಕೆಲ್ಸನೂ ನೀವ್ ಹೇಳೋದಕ್ಕೂ ಮುಂಚೆ ಮಾಡಿ ಮುಗಿಸಿದಾಳೆ. ಅವ್ನು ಹಾಗಂತಿರೋವಾಗ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ. ಶಾಂತಿ, ನಿನ್ಗೆ ಹಸುವಾದ್ರೆ ನೀನ್ ಹೋಗ್ ತಿನ್ನು, ಮೀನೇ ಅಡ್ಗೆ ಮಾಡಿ ಇಟ್ಟಿದ್ದಾಳಲ್ಲ ಅಂತಾರೆ. ಅಡ್ಗೆನ ಯಾವಾಗ್ಲೂ ಮಾಡಿಟ್ಬಿಟ್ರೆ ಅದು ಬಿಸಿಯಾಗಿರುತ್ತಾ ಅಂತ ಮನೋಜ ಕೇಳ್ತಾನೆ. ಮೀನಾ, ಬಿಸಿಯಾಗೆ ಬೇಕಂತೆ ಇವನ್ಗೆ, ಬಿಸಿಯಾಗಿರೋದನ್ನ ತಂದು ಇವನ್ ಕೈ ಇಟ್ಬಿಡು ಅಂತಾನೆ. ಅವ್ನು ಹಾಗೇನೆ ತಿನ್ಕೋತಾನೆ ಅಂತಾನೆ ಸೂರ್ಯ. ಆಗ ಶಾಂತಿ, ಅದಕ್ಕೇನೆ ರೀ ನಾನು ಹೇಳಿದ್ದು, ಈ ಎಲೆಕ್ಷನ್ ಎಲ್ಲ ಬೇಡ, ನಿಂತ್ಕೋಬೇಡ ಅಂತ ಹೇಳಿದ್ದು. ನೋಡಿದ್ರಾ ನಿಮ್ ಮಗ ಹೇಗ್ ಮಾತಾಡ್ತಿದ್ದಾನೆ ಅಂತಾಳೆ. ಆಗ ರಂಗನಾಥ್ ಅವರು, ಮೊದ್ಲು ನೀನ್ ಸರಿಯಾಗಿ ಮಾತಾಡೋದ್ ಕಲಿ ಅಂತಾರೆ. ಅಷ್ಟಲ್ಲೇ ಶ್ವೇತಾ ಅಲ್ಲಿಗೆ ಬರ್ತಾಳೆ. ದೊಡ್ಡಪ್ಪ ಅನ್ಕೊಂಡ್ ಬರ್ತಾಳೆ. ಬಾ ಶ್ವೇತಾ ಅಂತ ಮೀನಾ ಹೇಳ್ತಾಳೆ. ಬಾ ತಂಗಿ ಅಂತ ಸೂರ್ಯ ಹೇಳ್ತಾನೆ. ಲೇ ಮನೋಜ, ತಂಗಮ್ಮ ಬಂದಿದ್ದಾಳೆ ನೋಡು ಅಂತಾನೆ. ಹೇಗಿದ್ದೀರಾ ದೊಡ್ಡಪ್ಪ ಅಂತ ಕೇಳ್ತಾಳೆ ಶ್ವೇತಾ. ಚೆನ್ನಾಗಿದ್ದೀನಮ್ಮ, ನಿಮ್ಮ ಮನೇಲೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾರೆ ರಂಗನಾಥ್ ಅವರು. ಎಲ್ಲರೂ ಚೆನ್ನಾಗಿದ್ದಾರೆ ಅಪ್ಪ. ದೊಡ್ಡಮ್ಮ ನೀವ್ ಹೇಗಿದ್ದೀರಾ ಅಂತ ಕೇಳ್ತಾಳೆ. ಚೆನ್ನಾಗಿದ್ದೀನಿ ಅಂತಾಳೆ ಶಾಂತಿ. ಮೊದಲು ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನಕ್ಕೆ ದೊಡ್ಡಪ್ಪ ಅಂತ ಕೇಳ್ತಾಳೆ. ಹೂ ವ್ಯಾಪಾರ ಮಾಡೋ ಮಕ್ಳಿಗೆಲ್ಲ ನೀನು ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡ್ತಿದ್ದೀಯಂತಲ್ಲಮ್ಮ, ಅದನ್ನ ಕೇಳ್ಪಟ್ಟೆ ಅಂತಾರೆ. ಹೌದು ದೊಡ್ಡಪ್ಪ, ಮೀನಾ ಅವರು ಗೆಲ್ಬೇಕಲ್ವಾ, ಅದಕ್ಕೆ ಅಂತಾಳೆ ಶ್ವೇತಾ. ನನ್ಗೂ ಕೂಡ ಮಕ್ಕಳು ಪಾಠ ಹೇಳ್ಕೊಟ್ರೆ ತುಂಬಾ ಸಂತೋಷ ಆಗುತ್ತೆ. ಅವಳು ಹಾಗಂತಿರೋವಾಗ ಸೂರ್ಯ, ಮನೋಜ ಕೇಳ್ದಿಯೇನೋ, ಓದಿರೋರು ಅಂದ್ರೆ ಇದೇನೆ, ನಾವೇನ್ ಕಲ್ತಿರ್ತೀವೋ ಅದನ್ನ ಬೇರೆಯವ್ರಿಗೂ ಹೇಳ್ಕೊಡ್ಬೇಕು. ಸುಮ್ಮನೆ ನಾನು 5 ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಸಾಲದು. ದೊಡ್ಡಮ್ಮ ನೀವು ಸ್ವೀಟ್ ತಗೊಳ್ಳಿ ಅಂತ ಕೊಡಕ್ ಬರ್ತಾಳೆ. ಏನಕ್ಕಮ್ಮ, ಇವಳು ಎಲೆಕ್ಷನ್ ನಿಂತಿರೋದಿಕ್ಕ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ದೊಡ್ಡದಾಗಿ ಪಾರ್ಟಿನೇ ಮಾಡ್ಬೇಕು, ಈಗ ಒಂದ್ ಒಳ್ಳೆ ಸುದ್ದಿ ತಂದಿದ್ದೀನಿ ಅದಕ್ಕೆ ಅಂತಾಳೆ ಶ್ವೇತಾ. ಏನಮ್ಮ ಅದು ಅಂತ ಶಾಂತಿ ಕೇಳ್ತಾಳೆ. ಒಳ್ಳೆ ವಿಷಯನೇ ದೊಡ್ಡಮ್ಮ, ಅದು ಮನೋಜನಿಗೆ ಸಂಬಂಧಪಟ್ಟಿದ್ದು ಅಂತಾಳೆ. ಎಲ್ರು ಕೂತ್ಕೊಂಡು ಮಾತಾಡೋಣ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಂತ ಒಳ್ಳೆ ವಿಷಯ ಏನಮ್ಮ ಅಂತ ಶಾಂತಿ ಕೇಳ್ತಾಳೆ. ನನ್ನ ಫ್ರೆಂಡ್ ಫ್ಯಾಮಿಲಿ ಅಮೆರಿಕಾದಲ್ಲಿ ಇದ್ದಾರೆ, ಅವರು ಇಲ್ಲಿಂದ ಅಲ್ಲೋಗಿ ಸೆಟ್ಲ್ ಆಗಿದ್ದಾರೆ. ನನ್ನ ಫ್ರೆಂಡ್ಗೆ ಒಬ್ಳು ಅಕ್ಕ ಇದ್ದಾಳೆ, ಅವಳಿಗೆ ಮ್ಯಾರೇಜ್ ಆಗಿ 1 ವರ್ಷದಲ್ಲೇ ಡಿವೋರ್ಸ್ ಆಗ್ಬಿಡ್ತು. ಶ್ವೇತಾ ಹಾಗಂತಿರೋವಾಗ, 1 ವರ್ಷಕ್ಕೆ ಡಿವೋರ್ಸ್ ಆಗ್ಬಿಡ್ತಾ ಅಂತಾನೆ ಸೂರ್ಯ. ಇವನೊಬ್ಬ ಇದ್ದಾನೆ, ಇವನ್ಗೆ ಡಿವೋರ್ಸ್ ತಗೊಳಕ್ಕೆ ತುಂಬಾ ದಿನದಿಂದ ಟ್ರೈ ಮಾಡ್ತಾನೆ ಇದ್ದಾನೆ, ಇನ್ನೂ ಸಿಕ್ಲಿಲ್ಲ ಅಂತಾನೆ. ಬೇಗ ಡಿವೋರ್ಸ್ ತಗೊಳಗೆ ಐಡಿಯಾ ಏನಾದ್ರೂ ಇದ್ರೆ ಬೇಗ ಹೇಳಕ್ ಹೇಳು ಶ್ವೇತಾ ಅಂತ ಕೇಳ್ತಾನೆ. ಶ್ವೇತಾಗೆ ಮಾತಾಡಕ್ ಬಿಡೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದ್ ಮಾತ್ರ ಅಲ್ಲ ದೊಡ್ಡಪ್ಪ, ಅವ್ರಿಗೆ ಮಕ್ಳು ಕೂಡ ಇಲ್ಲ. ನಾನು ಮನೋಜಣ್ಣನ ಬಗ್ಗೆ ಅವ್ರ ಹತ್ರ ಹೇಳಿದ್ದೀನಿ, ಅವ್ರಿಗೂ ಇದ್ರಲ್ಲಿ ಇಂಟ್ರೆಸ್ಟ್ ಬಂದಿದೆ. ನಾನ್ ನಿಮ್ಗಳ ಹತ್ರ ಮಾತಾಡಿ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದೀನಿ, ನೀವ್ ಒಪ್ಪಿಗೆ ಕೊಟ್ರೆ ಎಲ್ರೂ ಮುಂದುವರಿಬಹುದು ಅಂತ ಹೇಳ್ತಾಳೆ. ಡೈವರ್ಸ್ ಆಗಿರೋ ಹುಡ್ಗಿನ ಹೇಗ್ ಮದ್ವೆ ಆಗೋದು ಅಂತ ಮನೋಜ ಹೇಳ್ತಿರೋವಾಗ ರವಿ ಬಂದು, ನೀನು ಡೈವರ್ಸ್ ಆದೋನೇ ಅಲ್ವೇನೋ ಅಂತ ಕೇಳ್ತಾನೆ. ಏನಮ್ಮ ಶ್ವೇತಾ, ಆಗ್ಲೇ ಮದ್ವೆ ಆಗಿರೋ ಹುಡ್ಗಿನ ಹೇಗಮ್ಮ ಅಂತ ಕೇಳಕ್ ಬರ್ತಾಳೆ ಶಾಂತಿ. ಶಾಂತಿ, ಬೇರೆಯವರು ಇದೇ ರೀತಿ ಯೋಚನೆ ಮಾಡಿದ್ರೆ ಮನೋಜನ್ಗೆ ಹುಡ್ಗಿನೇ ಸಿಗಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದೆಲ್ಲ ಸರಿ ರೀ, ಅವ್ರೆಲ್ರೂ ಅಮೆರಿಕಾದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾಳಲ್ಲ, ಹುಡ್ಗಿ ನೋಡಕ್ಕೆ ಎಲ್ರೂ ಅಲ್ಲಿಗೆ ಹೋಗಕ್ಕಾಗುತ್ತಾ ಅಂತ ಕೇಳ್ತಾಳೆ. ದೊಡ್ಡಮ್ಮ, ಏನಕ್ಕೆ ನಾವೆಲ್ಲರೂ ಅಲ್ಲಿಗೆ ಹೋಗ್ಬೇಕು, ಆನ್ಲೈನಲ್ಲೇ ಮೀಟ್ ಮಾಡಿ ಮಾತಾಡೋಣ ಅಂತಾಳೆ ಶ್ವೇತಾ. ಹೌದಾ, ಅದೆಲ್ಲ ಆಗುತ್ತಾ ಅಂತ ಶಾಂತಿ ಕೇಳ್ತಾಳೆ. ಅಮ್ಮ, ವಿಡಿಯೋ ಕಾಲಲ್ಲಿ ಮಾತಾಡ್ತೀವಲ್ಲ ಅದೇ ರೀತಿ ಮಾತಾಡ್ಬೋದಮ್ಮ, ಎಲ್ರು ಮಾತಾಡಿ ಒಪ್ಪಿಗೆ ಆದ್ರೆ ಅವರು ಕೂಡ ಇಲ್ಲಿಗೆ ಬರ್ತಾರೆ. ಶ್ವೇತಾ ಹಾಗಂತಿರುವಾಗ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಹೇಳ್ತಿದ್ಯಾ, ಈಗ ಆ ಹುಡ್ಗಿನೇ ಇಲ್ಲಿಗೆ ಬರ್ತಾಳ ಅಥವಾ ನಾನೇ ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ಬೇಕಾ ಅಂತಾನೆ ಮನೋಜ. ಆಗ ರಂಗನಾಥ್ ಅವರು, ಮೊದ್ಲು ಮಾತಾಡೋಣ ಕಣ, ಯಾರು ಏನು ಅಂತ ಮೊದ್ಲು ತಿಳ್ಕೊಳ್ಳೋಣ, ನಂತರ ಯೋಚನೆ ಮಾಡೋಣ ಅಂತಾರೆ. ಶ್ವೇತಾ, ಹುಡುಗಿ ಮನೆಯವರು ಹೇಗೆ, ಒಳ್ಳೆ ಕುಟುಂಬನ, ದೊಡ್ಡ ಕುಟುಂಬನ ಹಾಗಂತ ಶಾಂತಿ ಹೇಳ್ತಿರೋವಾಗ ಸೂರ್ಯ, ಶ್ವೇತಾ ಸಕ್ಕರೆ ಹೇಳ್ತಿರೋದು ದೊಡ್ಡ ಶ್ರೀಮಂತರ ದುಡ್ಡಿರೋರ ಅಂತ ಕೇಳ್ತಿದ್ದಾರೆ ಅಂತಾನೆ. ನೀವು ಸುಮ್ಮನಿರಿ ಅಂತ ಮೀನಾ ತಡಿತಾಳೆ. ಆಗ ಶ್ವೇತಾ, ಅವರು ತುಂಬಾನೇ ಚೆನ್ನಾಗಿದ್ದಾರೆ, ಅಮೆರಿಕಾದಲ್ಲಿ ನನ್ನ ಫ್ರೆಂಡ್ ಅಪ್ಪ ಒಳ್ಳೆ ಬಿಸ್ನೆಸ್ ಮಾಡಿ ತುಂಬಾ ಆಸ್ತಿನ ಸಂಪಾದನೆ ಮಾಡಿದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರು ಸ್ವಂತ ಏರೋಪ್ಲೇನ್ ತಗೋಬಹುದು ಅಂತಾಳೆ. ಆಗ ಶಾಂತಿ, ಏರೋಪ್ಲೈನಾ ಅಂತ ದೊಡ್ಡದಾಗಿ ಬಾಯ್ ಬಿಡ್ತಾಳೆ. ಮನೋಜ್ ಕೂಡ ಏರೋಪ್ಲೈನಾ ಅಂತ ಫೀಲ್ ಮಾಡ್ತಿರ್ತಾನೆ. ಎಲ್ರು ಮನೋಜ ಮತ್ತೆ ಶಾಂತಿನ ನೋಡ್ತಾ ಇರ್ತಾರೆ. ಹಾಗಾದ್ರೆ ನಾನು ಅಮೆರಿಕಾದಲ್ಲಿ ಸೆಟ್ಲ್ ಆದ್ರೂ ಪರವಾಗಿಲ್ಲ, ನಿಮ್ಮನ್ನೆಲ್ಲ ಯಾವಾಗ ನೋಡ್ಬೇಕು ಅನ್ಸುತ್ತೆ ಆಗ ಬಂದು ನೋಡ್ಕೊಂಡು ಹೋಗ್ಬೋದು ಹಾಗಂತ ಮನೋಜ ಹೇಳ್ತಿರುವಾಗ, ಏನೋ ಪ್ಲೈನ್ ಅನ್ನೋದೇನು ಟೌನ್ ಬಸ್ಸಾ, ಯಾವಾಗ ಬೇಕು ಅವಾಗ ಬಂದು ನೋಡ್ಕೊಂಡು ಹೋಗೋಕೆ, ಈಗೆಲ್ಲ ಅಲ್ಲಿನ ಸಿಟಿಜನ್ಶಿಪ್ ನ ತಗೊಳಕ್ಕೆ ಬಿಡಲ್ಲ, ಅಲ್ಲಿಗೆ ಹೋಗೋಕೆ ಬರೋಕೆ ತುಂಬಾನೇ ರೂಲ್ಸ್ ಇವೆ, ಅಷ್ಟೆಲ್ಲ ಕನ್ಸ್ ಕಾಣಕ್ ಹೋಗ್ಬೇಡ ಹಾಗಂತ ರವಿ ಹೇಳ್ತಿರುವಾಗ ಸೂರ್ಯ, ಅಪ್ಪ ಸಕ್ಕರೆಗೆ ಏನಾಗ್ಬಿಡ್ತಪ್ಪ, ಸ್ಟ್ಯಾಚು ಆಗ್ಬಿಟ್ಟಿದಾರಲ್ಲಪ್ಪ ಅಂತ ಹೇಳ್ತಾನೆ. ಶಾಂತಿ ಅಂತ ಕೂಗ್ತಾರೆ ರಂಗನಾಥ್ ಅವರು. ಆಗ ಶಾಂತಿ ಎಚ್ಚರ ಆಗ್ತಾಳೆ. ಏನ್ರಿ ಪ್ಲೇನ್ ತಗೋತಿದಾರಾ ಹಾಗಂತ ಶಾಂತಿ ಹೇಳ್ತಿರೋವಾಗ, ಅದಕ್ಕೇನೀಗ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಲ್ಲ ರೀ, ಸ್ವಂತವಾಗಿ ಪ್ಲೇನ್ ತಗೊಳ್ಳೋದು ಅಂದ್ರೇನು ಸುಮ್ನೆನಾ, ಅವ್ರ ಹತ್ರ ಎಷ್ಟೊಂದು ದುಡ್ಡಿರ್ಬೇಕು,
ಹಾಗಂತ ಕಣ್ಣು ಬಾಯಿ ಬಿಡ್ತಿರೋವಾಗ, ಏನಮ್ಮ ಅಷ್ಟೊಂದು ದುಡ್ಡು ಆಸ್ತಿ ಎಲ್ಲ ಇಟ್ಕೊಂಡಿರೋರು ನಮ್ಮನೆ ಸಂಬಂಧನ ಏನು ಕೇಳ್ಕೊಂಡ್ ಬಂದಿದ್ದಾರೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೌದಲ್ವಾ, ಸ್ವಂತವಾಗಿ ಪ್ಲೇನ್ ತಗೊಳ್ಳುವಂಗಿರೋರು ಅವ್ರ ತರ ಇರೋ ಸಂಬಂಧನೇ ಮಾಡ್ಬೇಕಲ್ವಾ. ಹೋಗಿ ಹೋಗಿ ಈ ಪಾತ್ರೆ ಅಂಗಡಿ ಇಟ್ಟಿರೋನ್ನ ಅಳಿಯನ್ ಮಾಡ್ಕೋತಿದಾರಲ್ಲ ಅಂತಾನೆ. ಆಗ ಮನೋಜ, ಲೈ ಅದು ಶೋರೂಮ್ ಕಣೋ ಅಂತಾನೆ. ಎಲ್ಲ ಒಂದೇ ಕಣೋ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ರೀ ಸುಮ್ನೆ ಇರಿ ಸ್ವಲ್ಪ ಅಂತಾಳೆ ಮೀನಾ. ಶ್ವೇತಾ ಅವ್ರ ಮನೇಲಿ ಒಪ್ಕೊಂಡಿದಾರ ಅಂತ ಕೇಳ್ತಾಳೆ. ಅವ್ರಿಗೆ ಎಲ್ಲ ಓಕೆ, ಅವ್ರಿಗೆ ಕನ್ನಡಿಗರೇ ಬೇಕಂತೆ. ಓದ್ಕೊಂಡಿರೋರು ಒಳ್ಳೆ ಕ್ಯಾರೆಕ್ಟರ್ ಇರೋರು ಆದ್ರೆ ಸರಿ ಅಂತ ಹೇಳಿದ್ದಾರೆ. ಆಗ ಸೂರ್ಯ, ಓದ್ಕೊಂಡಿರೋದೇನೋ ಸರಿ, ಆದ್ರೆ ಕ್ಯಾರೆಕ್ಟ್ರು ಅಂತ ಹೇಳಕ್ ಬರ್ತೇನೆ. ಏನೋ ಕ್ಯಾರೆಕ್ಟರ್ ಅಂತೆಲ್ಲ ಹೇಳ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ಇವನ್ಗೆ ಹೊಟ್ಟೆ ಉರಿ ಕಣೋ, ಅಮೆರಿಕ ಹುಡುಗಿನ ಮದ್ವೆ ಆಗ್ತಿದೆಯಲ್ಲ ಅದಕ್ಕೆ ಅಂತಾಳೆ ಶಾಂತಿ. ಮೊದ್ಲೆಲ್ಲ ಮಲೇಷ್ಯಾದವಳನ್ನ ಕರ್ಕೊಂಡ್ ಬಂದು ಮದುವೆ ಮಾಡಿ ಈಗ ಕೋರ್ಟ್ ಕೇಸು ಅಂತ ಅಲಿತಿದ್ದೀರಾ ಹಾಗಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಅತ್ತೆ ಇವ್ರು ಯಾರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಬೇಕಾಗಿಲ್ಲ, ಇವ್ರ ಕೆಲ್ಸದಲ್ಲಿ ಇವರೇ ರಾಜ ಅಂತಾಳೆ. ಹಾಗೇಳು ಮೀನಾ ಅಂತ ಸೂರ್ಯ ಹೇಳ್ತಾನೆ. ಶ್ವೇತಾ ಅವ್ರ ಜೊತೆ ಯಾವಾಗ ಮಾತಾಡೋದು ಅಂತ ಶಾಂತಿ ಕೇಳ್ತಾಳೆ. ನೀನು ನನ್ನ ಮಗನ್ಗೆ ಇಂಥ ದೊಡ್ಡ ಸಂಬಂಧನ ತಗೊಂಡ್ ಬಂದಿದೀಯಾ. ಕೆಲವು ಜನ ಎಲ್ಲ ಸಣ್ಣ ಸಣ್ಣದಕ್ಕೆಲ್ಲ ಪೋಸ್ಟರು ಪಾಂಪ್ಲೆಕ್ಸ್ ಅಂತ ಓಡಾಡ್ಕೊಂಡಿದ್ದಾರೆ, ಅದನ್ನೇ ದೊಡ್ಡದಾಗಿ ಪೋಸ್ಟ್ ಕೊಡ್ತಾರೆ ಅಂತಾಳೆ. ಆಗ ರಂಗನಾಥ್ ಅವರು, ಶಾಂತಿ ನೀನ್ ಯಾರ ಬಗ್ಗೆ ಮಾತಾಡ್ತಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತಾರೆ. ಶ್ವೇತಾ ನೀನ್ ಅಮೆರಿಕ ಸಂಬಂಧ ತಗೊಂಡ್ ಬಂದಿದೀಯಾ, ಎಂತ ದೊಡ್ಡ ವಿಷಯನಮ್ಮ ಇದು. ನನ್ನ ಮಗನ ಜಾತಕದಲ್ಲೇ ಇತ್ತು ಅವನು ವಿದೇಶಕ್ಕೆ ಹೋಗ್ತಾನೆ ಅಂತ. ಹಾಗಂತ ಜ್ಯೋತಿಷಿಗಳು ಹೇಳಿದ್ರು, ಅದು ನಿಜ ಆಗ್ಬಿಡ್ತು ನೋಡು ಅಂತಿರೋವಾಗ, ಏನ್ ಸಕ್ರೆ ಅವ್ನ ಜಾತಕದಲ್ಲೇ ಪಾಸ್ಪೋರ್ಟ್ನು ಎಲ್ಲಾನು ಕಳಿಸ್ಬಿಟ್ಟಿದ್ರಾ, ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಂತ ಹೇಳ್ತಾನೆ ಸೂರ್ಯ. ಶ್ವೇತಾ ನೀನ್ ಅವ್ರ ಜೊತೆ ಆದಷ್ಟು ಬೇಗ ಮಾತಾಡಮ್ಮ ಅಂತ ಹೇಳ್ತಾಳೆ ಶಾಂತಿ. ಸರಿ ದೊಡ್ಡಮ್ಮ, ನಾನು ಮಾತಾಡಿ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಅಂತಾಳೆ ಶ್ವೇತಾ. ನಾನು ನೀನ್ ಬರ್ತೀನಿ ಅಂತ ಹೇಳ್ತಿರೋವಾಗ, ಇಲ್ಲ ನೀನು ಊಟ ಮಾಡ್ಕೊಂಡು ಹೋಗಮ್ಮ ಅಂತಾಳೆ. ನನಗೆ ತುಂಬಾ ಕೆಲಸ ಇದೆ ದೊಡ್ಡಮ್ಮ, ನಾನು ಮೀಟಿಂಗ್ ಅರೇಂಜ್ ಮಾಡ್ತೀನಲ್ಲ ಹಾಗೆ ಬರ್ತೀನಿ ಅಂತ ಹೇಳೋಗ್ತಾಳೆ. ಹಾಗೇನೆ ಶ್ವೇತಾ ಎಲ್ರಿಗೂ ಹೇಳೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.